ಅಪ್ಪನ ಆಸ್ತಿಯಲ್ಲಿ ಬದುಕೋರು ಒಂದು ಕಡೆ, ಅಪ್ಪನಷ್ಟೇ ಜವಾಬ್ದಾರಿನ ಹೊತ್ಕೊಂಡು ಬದುಕೋರು ಇನ್ನೊಂದು ಕಡೆ. ಇವರಿಬ್ಬರಲ್ಲಿ ಸಮಾಜ ಯಾರಿಗೆ ಜಾಸ್ತಿ ಬೆಲೆಯನ್ನು ಕೊಡುತ್ತೆ? ಒಬ್ಬ ತಂದೆ ದುಡ್ಡಲ್ಲಿ ಜೀವನನ ಕಟ್ಕೋತಾನೆ, ಒಳ್ಳೆ ಬಟ್ಟೆ ಹಾಕ್ತಾನೆ, ಕಾರಲ್ಲಿ ಸುತ್ತಾಡ್ತಾನೆ, ದುಡ್ಡು ಕೊಟ್ಟು ದೊಡ್ಡ ಕಾಲೇಜಲ್ಲಿ ಸೀಟ್ ತಗೋತಾನೆ. ಸಮಾಜದ ಕಣ್ಣಲ್ಲಿ ಇಂಥವರು ಸೆಟಲ್ ಆದರು. ಇನ್ನೊಂದು ಕಡೆ ತನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ಮನೆ ಜವಾಬ್ದಾರಿಯನ್ನು ಹೊತ್ಕೊಂಡು ಅಕ್ಕ ತಂಗಿರ ಮದುವೆ ಮಾಡಿ ತನ್ನ ಸ್ವಂತ ದುಡ್ಡಲ್ಲಿ ಮನೆ ಜವಾಬ್ದಾರಿಯನ್ನು ನಡೆಸ್ತಿರೋನು ಸಮಾಜದ ಕಣ್ಣಲ್ಲಿ ಲೆಕ್ಕಕ್ಕೆ ಇಲ್ಲ. ಯಾಕಂದರೆ ಜನ ಗಮನಿಸೋದು ನಿಮ್ಮ ತ್ಯಾಗನ, ಶ್ರಮನ ಅಲ್ಲ, ನಿಮ್ಮ ಲಕ್ಸುರಿ ಲೈಫು ಅಂದರೆ ಐಷಾರಾಮಿ ಜೀವನನ. ನನ್ನ ಪ್ರಕಾರ ಅಪ್ಪನ ಆಸ್ತಿಯಲ್ಲಿ ಬದುಕೋನು ನಿಜವಾದ ಶ್ರೀಮಂತ ಅಲ್ಲ. ಅಪ್ಪನ ಜೊತೆ ಯಾವಾಗಲೂ ಸಾಥ್ ಕೊಡ್ತಾ ಜೊತೆಯಲ್ಲಿ ನಿಂತಿರೋನು ನಿಜವಾದ ಶ್ರೀಮಂತ.